ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಕ್ರ, ಇದೇನಿದು ಇವಾಗ ಬರ್ತಾ ಇದ್ದೀರಾ? ಅಪ್ಪು ಆವಾಗ್ಲೇ ಬಂದ. ಪೋಸ್ಟ್ ಆಫೀಸ್ ಹೋಗಿದ್ದೆ. ಪಕ್ಕದಲ್ಲಿರೋ ಅಪ್ಪ ಅಮ್ಮನ ವಿಚಾರಿಸಕ್ಕೆ ಲೆಟರ್ ಬರೀಬೇಕಾ? ಒಂದ್ ಹೆಜ್ಜೆ ಹೋಗಿ ಬಂದ್ರೆ ಆಗಲ್ವಾ? ಸರಿ ಬಿಡಿ, ಅರ್ಥ ಆಯ್ತು. ಯು ಕಂಟಿನ್ಯೂ. ಅಟ್ಲೀಸ್ಟ್ ಅವ್ರು ಬರ್ದಿರೋ ಪತ್ರಗಳನ್ನ ನಿಮ್ಗೆ ಕಳಿಸ್ಬೇಕು ಅಂದ್ರೆ ಒಂದು ಪೋಸ್ಟ್ ಬಾಕ್ಸ್ ನಂಬರ್ ಆದ್ರೂ ಬರ್ದು ಕಳಿಸ್ಬೋದಲ್ಲ. ಅವ್ರ ಭಾವನೆಗಳಿಗೂ ಸ್ವಲ್ಪ ಬೆಲೆ ಕೊಡಿ. ನಿಮ್ಮನ್ನ ಹೊತ್ತು ಎತ್ತು ಬೆಳೆಸಿರೋದಕ್ಕೆ ಇದೇ ನೀವು ಕೊಡ್ತಾರ ಬಹುಮಾನ. ಅಮ್ಮ, ನಿಮಗೆ ನನ್ನ ಬಗ್ಗೆ ತುಂಬಾ ಬೇಜಾರಿದೆ ಅಂತ ನನಗೆ ಗೊತ್ತು. ನಾನು ಮಾತ್ರ ನಿಮಗೆ ಲೆಟರ್ ಬರಿತಾ ಇದ್ದೀನಿ, ನನ್ನ ಕಡೆಯಿಂದ ನನ್ನ ಭಾವನೆಗಳನ್ನು ಹಂಚ್ಕೊತಾ ಇದ್ದೀನಿ. ಆದರೆ ನೀವು ಅದನ್ನು ಮಾಡೋಕ್ಕಾಗ್ತಿಲ್ಲ. ನನಗೂ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ ಇದೆ. ಆದರೆ ನಾನು ನಿಮಗೆ ಫೋನ್ ಮಾಡೋದಾಗಲಿ ಎಲ್ಲಿದ್ದೀನಿ ಅಂತ ಹೇಳೋದಾಗಲಿ ಮಾಡೋಕ್ಕಾಗಲ್ಲ. ನನ್ನ ಪರಿಸ್ಥಿತಿ ಅಂಥದ್ದಿದೆ. ಈಗಿರೋದು ಒಂದೇ ದಾರಿ. ನಂತರ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚ್ಕೋಬೇಕು ಅಂದರೆ ಪೋಸ್ಟ್ ಬಾಕ್ಸ್ 4290ಗೆ ಲೆಟರ್ ಪೋಸ್ಟ್ ಮಾಡಿ. ಅದು ನನಗೆ ತಲುಪುತ್ತೆ. ಪೋಸ್ಟ್ ಬಾಕ್ಸ್ ನಂಬರ್ ಸಿಕ್ಕಿದೆ ಅಂತ ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡಿ. ಇಲ್ಲಾಂದರೆ ಮತ್ತೆ ನೀವು ನನ್ನ ಲೆಟ್ರ್ ಬರೆಯೋಕ್ಕಾಗಲ್ಲ. ಸಾರಿ. ಭೂಮಿಕಾ ಅವ್ರು ತಗೊಂಡಿರೋ ಆ ಒಂದು ನಿರ್ಧಾರದಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಎಲ್ಲರೂ ನೋವು ತಿನ್ನೋ ಥರ ಆಗ್ತಾ ಇದೆ. ಇದು ಯಾವುದೋ ಅವ್ರ ಕಣ್ಣು ಕಾಣಿಸ್ತಾನೆ ಇಲ್ವಾ? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇದರಿಂದ ಏನು ಸಾಧನೆ ಮಾಡ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಬರೀ ಪ್ರಶ್ನೆಗಳು ಹುಟ್ಕೋತಾ ಇದೆ ಹೊರತು ಯಾವುದಕ್ಕೂ ಉತ್ತರ ಇಲ್ಲ. ಹಾಯ್ ಸರ್. ಹಾಯ್, ಬಾರೋ. ಹಾಯ್. ಅಲ್ಲಿ ತಗೋಬೇಡ, ನಿಂಗೂ ಕೊಡ್ತೀನಿ. ಬಾಯ್. ಸೂಪರ್ ಆಗಿದೆ ಸರ್ ಸ್ಮೆಲ್. ತಗೋ. ಇನ್ನೊಂದು ಸ್ವಲ್ಪ ಇದೆ, ಆಮೇಲೆ ಹಾಕ್ತೀನಿ, ಆಯ್ತಾ? ಹೇಳೋ ಗೆಳೆಯ, ಎಲ್ಲಿದ್ಯೋ? ಮನ್ಲಿದ್ದೀನಿ. ಡೇ, ಯಾಕೋ ಡಲ್ ಆಗಿದ್ಯಾ? ಏನಾಯ್ತು? ಹಾಗೆಲ್ಲ ಏನೂ ಇಲ್ಲಪ್ಪ. ಲೈ, ನೀನ್ ಆಡೋ ಉಸಿರಲ್ಲೇ ಗೊತ್ತಾಗ್ಬಿಡುತ್ತೆ ನೀನ್ ಡಲ್ ಆಗಿದ್ಯಾ ಅಥವಾ ನಾರ್ಮಲ್ ಆಗಿದ್ಯಾ ಅಂತ. ಅಂತದ್ರಲ್ಲಿ ನಿನ್ ವಾಯ್ಸ್ ಕೇಳಿದ್ರೆ ಗೊತ್ತಾಗದೇನು ನನಗೆ? ಹೇಳಿ, ಏನಾಯ್ತು? ಆರಾಮಾಗಿದ್ದೀನಿ ಕಣ. ಮೀಟ್ ಆಗೋಣ? ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ನೋಡ, ಇನ್ನು 10 ನಿಮಿಷದಲ್ಲಿ ರೆಗ್ಯುಲರ್ ಸ್ಪಾಟಿಗೆ ಬಂದ್ಬಿಡು. ನಾವು ಮೀಟ್ ಆಗ್ತಾ ಇದ್ವಿ. ಆಯ್ತಪ್ಪ, ಬರ್ತೀನಿ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. 1 ಅವರ್ ಆಗುತ್ತೆ ನಾನು ಬರೋದು. ನೀವಿಬ್ರು ಇಲ್ಲೇ ರೀ. ನಾನು ವಾಪಸ್ ಬರ್ತಾ ತಿನ್ನಕ್ಕೆ ಏನಾದರೂ ಪಾರ್ಸಲ್ ನಿಂಗೇನು ಬೇಕೋ? ಸರ್, ನನಗೆ ದೋಸೆ ಸಾಕು. ದೋಸೆ ನಿನಗೆ? ಪಪ್ಪ, ನನಗೆ ಇಡ್ಲಿ. ಸರಿ, ಇಡ್ಲಿ ದೋಸೆ ತಗೊಂಬರ್ತೀನಿ. ಸರಿ, ಗಲಾಟೆ ಮಾಡ್ಕೋಬೇಡಿ. ಓಕೆ, ಬಾಯ್. ಬಾಯ್ ಪಪ್ಪ. ಮತ್ತೇನ್ ಸರ್ ಸಮಾಚಾರ? ಇವತ್ತು ಇಲ್ಲೇ ಮಲ್ಕೋಬಿಡೋದಾ? ಅಯ್ಯೋ, ಮಮ್ಮಿ ಜೊತೆ ಮಲ್ದಾಗ ಪಪ್ಪ ನೆನ್ಪಾಗ್ತಾರೆ, ಪಪ್ಪನ ಜೊತೆ ಮಲ್ದಾಗ ಮಮ್ಮಿ ನೆನ್ಪಾಗ್ತಾರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೊಂದ್ ಕೆಲಸ ಮಾಡು, ಏಳ್ಮಣಿ ಸೆಂಟರ್ ಅಲ್ಲಿ ಪ್ಯಾಸೆಂಜರ್ ಮಲ್ಕೋಬಿಡು. ಸರಿ, ಪಪ್ಪ ಬರಕ್ಕೆ 1 ಅವರ್ ಆಗುತ್ತಲ್ಲ, ನಾವು ಸ್ವಲ್ಪ ಹೊತ್ತೋಗಿ ಆಚೆಗಡೆ ಆಟಾಡೋಣ. ಓಕೆ, ಬಾ, ಆಟಾಡೋಣ. ಅಮೃತಧಾರೆ